ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ದಿವ್ಯಾಸ್ ಕಲರ್ಫುಲ್ ವೇ ಆಲ್ ಇನ್ ಒನ್. ಫ್ರೆಂಡ್ಸ್, ನಾನಿವತ್ತು ಒಂದು ಬ್ಯೂಟಿಫುಲ್ ಆಗಿರೋ ವಿಡಿಯೋ ಜೊತೆ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇದ್ದೀನಿ. ಯಾವಾಗಲೂ ನಾನು ಚಿಕ್ಕಮಂಗ್ಳೂರು ನಮ್ಮದು ಮಲೆನಾಡು ಅಂತ ಹೇಳ್ತಾ ಇರ್ತೀನಿ. ಚಿಕ್ಕಮಂಗ್ಳೂರು ಅಂದರೆ ಇಷ್ಟಪಡದೇ ಇರೋರು ಯಾರೂ ಇಲ್ಲ. ಸೊ ನೀವು ಗ್ಯಾರಂಟಿ ಚಿಕ್ಕಮಂಗ್ಳೂರಿಗೆ ಹೋಗಬೇಕು ಅನ್ನೋ ಪ್ಲ್ಯಾನ್ ಮಾಡೇ ಇರ್ತೀರ. ಬಂದರೆ ನೀವೇನಾದರೂ ಫುಲ್ಲಾಗಿ ಚಿಕ್ಕಮಂಗ್ಳೂರು ಈ ಕಾಫಿ ನಾಡಿನ ಹಸಿರು ಏನಿದೆ ಇದನ್ನ ಸವಿಬೇಕಾದ್ರೆ ನೀವು ಖಂಡಿತವಾಗ್ಲೂ ಈ ಹೋಮ್ ಸ್ಟೇಗೆ ಬಂದು ಸ್ಟೇ ಮಾಡಬೇಕು. ಯಾಕಂದರೆ ನಾನು ಯಾವಾಗಲೂ ಚಿಕ್ಕಮಂಗ್ಳೂರು ಕಾಫಿ ನಾಡು ನಮ್ಮ ಮಲೆನಾಡು ಅಂತ ಹೇಳೋಳು ಈ ಹೋಮ್ ಸ್ಟೇನ ನಿಮಗೆ ಇಂಟ್ರೊಡ್ಯೂಸ್ ಮಾಡಿಕೊಡಿದ್ರೆ ತಪ್ಪಾಗುತ್ತೆ. ಯಾಕಂದರೆ ಈ ಹೋಮ್ ಸ್ಟೇ ಇರೋದು ನಮ್ಮ ಊರಲ್ಲೇ, ನಮ್ಮ ಮನೆ ಹತ್ರನೇ. ಇದೇ ಡಿಲೈಟ್ಫುಲ್ ಹೋಮ್ ಸ್ಟೇ. ಹೋಮ್ ಸ್ಟೇನಲ್ಲಿ ನಿಮಗೆ ನ್ಯಾಚುರಲ್ ಆಗಿ ಏನೇನು ಸಿಗುತ್ತೆ, ಯಾವ ರೀತಿ ಫೆಸಿಲಿಟೀಸ್ ಇದೆ ಎಲ್ಲನೂ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ಹೋಮ್ ಸ್ಟೇ ಓನರ್ ಇಲ್ಲೇ ಇದ್ದಾರೆ, ಅವ್ರನ್ನ ನಾವು ಫಸ್ಟು ಮೀಟ್ ಮಾಡಿದ್ವಿ. ಇವರೇ ಈ ಹೋಮ್ ಸ್ಟೇ ಓನರ್. ನಿಮ್ಮ ಹೆಸರು ಸರ್? ಅನಂತ ಅಂತ. ಓಕೆ. ಇಲ್ಲೇ ಜೈಪುರದಲ್ಲೇ ಇರೋದು ನಾವು. ಓಕೆ. ನಿಮ್ಮ ಮನೆ ಇಲ್ಲೇ ಇರೋದಲ್ವಾ? ಇದು ಮನೆ. ಓಕೆ. ಹೋಮ್ ಸ್ಟೇ. ಓಕೆ. ಪಕ್ಕದಲ್ಲೇ ಇದ್ರೆ ಸರ್ವಿಸ್ ಎಲ್ಲ ಚೆನ್ನಾಗಿ ಕೊಡ್ಬೋದು ಅಂತ ಹೇಳಿ ಪಕ್ಕದಲ್ಲೇ ಮನೆ ಮಾಡಿದೆ. ಓಕೆ. ಇದು ಡಿಲೈಟ್ಫುಲ್ ಹೋಮ್ ಸ್ಟೇ ಅಂತ. ಇದು ಕೊಪ್ಪ ಮತ್ತೆ ಕೊಪ್ಪ ತಾಲೂಕು ಚಿಕ್ಕಮಗಳೂರು ಡಿಸ್ಟಿಕ್, ಜೈಪುರ ಅಂತ. ಇಲ್ಲಿ ಕೊಪ್ಪಕ್ಕೆ ಕಮಂಡಲ ಗಣಪತಿಗೆ 20 ಕಿಲೋಮೀಟರ್, ಹರಿಹರಪುರ ಟೆಂಪಲ್ಗೆ 20 ಕಿಲೋಮೀಟರ್, ಶೃಂಗೇರಿಗೂ 20 ಕಿಲೋಮೀಟರ್. ಇದು ಸೆಂಟ್ರ್ ಪ್ಲೇಸ್ ಆಗಿದೆ. ಬಂದವರಿಗೆಲ್ಲ ಸ್ವಲ್ಪ ಹೆಲ್ಪ್ ಆಗ್ತದೆ. ಓಕೆ. ಚಿಕ್ಕಮಂಗ್ಳೂರ್ನ ಸವಿಬೇಕು ಅನ್ಕೊಳ್ಳೋರು ಇಲ್ಲಿ ಬಂದು ಸ್ಟೇ ಮಾಡಿದ್ರೆ ಎಲ್ಲ ಕಡೆನೂ ಹೋಗ್ಲಿಕ್ಕೂ ಅನುಕೂಲ ಆಗುತ್ತೆ. ಈ ಗ್ರೀನರಿ ಎಲ್ಲಾನು ಚೆನ್ನಾಗಿ ಸವಿಬೋದಲ್ವಾ? ಹೌದು. ಓಕೆ. ಈಗ ಬುಕಿಂಗ್ಸ್ ಎಲ್ಲ ಹೇಗೆ ಮಾಡೋದು? ಬುಕಿಂಗ್ಸ್ ಎಲ್ಲ booking.com, Airbnb, ಮೇಕ್ಮೇ ಟ್ರಿಪ್ ಎಲ್ಲದರಲ್ಲೂ ಬುಕ್ ಮಾಡ್ಕೊಳ್ಳೋದು. ಡೈರೆಕ್ಟ್ ನಿಮ್ಮ ನಂಬರ್ ಕಾಂಟ್ಯಾಕ್ಟ್ ಮಾಡ್ಬೋದು. ಡೈರೆಕ್ಟ್ ನಮ್ಮ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ. ಓಕೆ. ನಿಮ್ಮ ನಂಬರ್ ಒಂದ್ಸಲ ಹೇಳ್ತೀನಿ. ನನ್ನ ನಂಬರು 9148568073. ಇದಕ್ಕೆ ಕಾಲ್ ಮಾಡಿ ನನ್ನ ಹತ್ರ ಮಾತಾಡ್ಬೋದು, ಬುಕಿಂಗ್ ಮಾಡ್ಕೊಬೋದು. ಓಕೆ. ಥ್ಯಾಂಕ್ ಯು. ಓಕೆ. ಅವರ ಇಂಟ್ರೊಡಕ್ಷನ್ ಮಾಡಿಕೊಟ್ಟಿದ್ದಾರೆ. ಇನ್ನು ಈ ಹೋಮ್ ಸ್ಟೇಲಿ ಏನೇನು ಫೆಸಿಲಿಟಿ ಇದೆ ಅಂತ ಹೇಳಿಬಿಟ್ಟು ನಾನು ನಿಮಗೆ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ನಾನು ಆಲ್ರೆಡಿ ಹೇಳ್ದಂಗೆ ಫುಲ್ಲು ಎಲ್ಲಿ ನೋಡಿದರೂ ನಿಮಗೆ ಗ್ರೀನೇ ಕಾಣಿಸುತ್ತೆ. ಈಗ ಫುಲ್ಲು ಗ್ರೀನರಿ ಮಧ್ಯೆ ಈ ಹೋಮ್ ಸ್ಟೇ ಇದೆ. ಮೊದಲಿಗೆ ಇಲ್ಲಿ ಸಿಗ್ತಾ ಇರೋದು ಇವರ ಓನರ್ ಮನೆ ಹತ್ತಿರ ಇದ್ದರೆ ಒಳ್ಳೆ ಸರ್ವಿಸ್ ಕೊಡ್ಬೋದು ಅಂತ ಹೇಳಿಬಿಟ್ಟು ಅವರು ಹೋಮ್ ಸ್ಟೇ ಪಕ್ಕದಲ್ಲೇ ಮನೇನ ಮಾಡ್ಕೊಂಡಿದ್ದಾರೆ. ಹಾಗೆ ಮುಂದಕ್ಕೆ ಬಂದರೆ ನಮಗೆ ಇಲ್ಲಿ ಡಿಲೈಟ್ಫುಲ್ ಹೋಮ್ ಸ್ಟೇ ಸಿಗುತ್ತೆ. ನೀವು ನೋಡ್ಬೋದು, ಸುತ್ತಲೂ ಎಲ್ಲ ನೋಡಿದ್ರೂ ನಿಮಗೆ ಹಸಿರಾಗಿರೋ ಗಿಡಗಳೇ ಕಾಣಿಸುತ್ತೆ. ಇಲ್ಲಿ ಕಣ್ಣಿಗೂ ಅದ್ಭುತವಾದ ಹಬ್ಬ ನಿಮಗೆ. ನಾವು ಹೋಮ್ ಸ್ಟೇ ಒಳಗೆ ಹೋಗ್ಲಿಕ್ಕಿಂತ ಮುಂಚೆ ಇಲ್ಲೊಂದು ಬ್ಯೂಟಿಫುಲ್ ಆಗಿರೋ ಬಾವಿನ ನೋಡಬೇಕು. ಇದ್ರ ಸ್ಪೆಷಾಲಿಟಿ ಕೂಡ ಅವರು ಹೇಳಿದ್ರು. ಆ್ಯಕ್ಚುಲಿ ಬಾವಿ ಅಂದರೆ ಅದಕ್ಕೆ ಗಾಳಿ ಬೆಳಕು ಚೆನ್ನಾಗಿ ಬೀಳಬೇಕು ಅವರು ಅಂತ ಹೇಳಿಬಿಟ್ಟು ಇಲ್ಲಿ ಬಾವಿಯನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಇದ್ರ ಒಳಭಾಗದಲ್ಲಿ ನೆಲ್ಲಿಕಾಯಿ ಮರದ ಏನು ಕಾಂಡ ಅಂತ ಏನು ಹೇಳ್ತೀವಿ, ಅದನ್ನು ಸಹ ಮರದ ಹಲಗೆ ಪೀಸನ್ನು ಅಡಿಯಲ್ಲಿ ಹಾಕಿದ್ದಾರೆ. ಅದರಿಂದ ನೀರು ಪ್ಯೂರಿಫೈ ಆಗುತ್ತೆ ಅಂತ ಕೂಡ ಅವರು ಹೇಳಿದ್ರು. ಇದನ್ನು ಯೂಸ್ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು, ಹಾಗೆ ಕೂದಲು, ಚರ್ಮ ಎಲ್ಲದಕ್ಕೂ ಒಳ್ಳೆಯದು. ಹಾಗಾಗಿ ಈ ವ್ಯವಸ್ಥೆಯನ್ನು ಕೂಡ ಅವರು ಮಾಡಿದ್ದಾರೆ. ಇನ್ನು ಹೊರಗಡೆ ನೀವು ಅಲಂಕಾರಿಕವಾಗಿ ಹಳೆ ಕಾಲದ ಎತ್ತಿನ ಗಾಡಿ ಚಕ್ರ ಇದನ್ನು ಕೂಡ ಬಳಸಿದ್ದಾರೆ. ಇದನ್ನು ಕೂಡ ನೀವು ನೋಡ್ಬೋದು. ಇವಾಗ ನಾವು ಹೋಮ್ ಸ್ಟೇ ಒಳಗೆ ಹೋಗೋಣ. ರೂಮ್ಸ್ ಎಲ್ಲ ಹೇಗಿದೆ ಅಂತ ಫಸ್ಟು ತೋರಿಸ್ಕೊಡ್ತೀನಿ. ಇಲ್ಲಿ ಫಸ್ಟು ರೂಮ್ಸ್ನ ನೋಡೋಣ. ಇಲ್ಲಿ ಬ್ಯೂಟಿಫುಲ್ ಆಗಿರೋ ಪೇಂಟಿಂಗ್ ಸಹ ನೋಡ್ಬೋದು. ಅಟ್ರಾಕ್ಟಿವ್ ಆಗಿರಲಿ ಅಂತ ಪೇಂಟಿಂಗ್ ಸಹ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ.
ಮೊದಲಿಗೆ ನಾನು ಡಬಲ್ಸ್ ರೂಮ್ನ ತೋರಿಸ್ಕೊಡ್ತೀನಿ. ನೋಡಿ, ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ. ಅದೇ ರೀತಿಯಾಗಿ ಇಲ್ಲಿ ತ್ರಿಬಲ್ಸ್ ರೂಮ್ ಕೂಡ ಇದೆ. ಇಲ್ಲಿ ಗೀಝರ್ ಮತ್ತು ಸೋಲಾರ್ ಎರಡನ್ನೂ ಬಳಸಿರೋದ್ರಿಂದ ಬಿಸಿನೀರಿಗೆ ಯಾವುದೇ ರೀತಿ ಕೊರತೆ ಇಲ್ಲ. ಇನ್ನು ಕಾಸ್ಟ್ ಬಂದು ಬೇರೆ ಬೇರೆ ರೂಮ್ಗೆ ಬೇರೆ ಬೇರೆ ರೀತಿಯಾಗಿ ಇರುತ್ತೆ. ಅದನ್ನು ನೀವು ಬುಕ್ಕಿಂಗ್ಸ್ ಟೈಮಲ್ಲಿ ಚೆಕ್ ಮಾಡ್ಕೋಬೋದು. ಎಲ್ಲ ರೂಮಲ್ಲೂ ಬಾಲ್ಕನಿ ಇದೆ. ರೈಟ್ ಸೈಡ್ ರೂಮ್ಸ್ಗೆ ಬಂದರೆ ನೀವು ಅಲ್ಲಿ ಬಾಲ್ಕನಿಯಿಂದ ಸನ್ಸೆಟ್ ಆಗೋದನ್ನ ನೋಡ್ಬೋದು. ಇವಾಗ ಇನ್ನೂ 5 ಗಂಟೆ ಆದ್ದರಿಂದ ಇನ್ನೂ ಟೈಮ್ ಇದೆ ಸನ್ಸೆಟ್ ಆಗಲಿಕ್ಕೆ. ಸನ್ಸೆಟ್ ಅಷ್ಟೇ ಅಲ್ಲದೆ ನೀವು ಅಕ್ಕಪಕ್ಕದಲ್ಲಿರೋ ಗ್ರೀನರಿ ದೃಶ್ಯವನ್ನು ಚೆನ್ನಾಗಿ ನೋಡ್ಬೋದು. ಒಂಥರ ವ್ಯೂ ಪಾಯಿಂಟ್ ಥರ ಅಲ್ಲಿ ನಿಂತ್ಕೊಂಡು ನೋಡಲಿಕ್ಕೆ ಮಜವಾಗಿರುತ್ತೆ. ಇನ್ನು ಮೇಲ್ಗಡೆ ಬಂದರೂ ಅಷ್ಟೇ ಸಿಟ್ಟಿಂಗ್ ಮಾಡಿಬಿಟ್ಟು ನೀವು ಕಾಫಿ ಸವಿಬೋದು ಅಥವಾ ಮಾತುಕತೆ ಚಾಟಿಂಗ್ಸ್ ಎಲ್ಲ ಕೂಡ ಮಾಡಲಿಕ್ಕೆ ಇಲ್ಲಿ ಮೇಲ್ಗಡೆ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲೂ ಅಷ್ಟೇ ನೀವು ಸುತ್ತಲೂ ಗ್ರೀನ್ರಿ ಸವಿತಾ ಇಲ್ಲಿ ಕೂತ್ಕೊಂಡು ನಿಮ್ಮ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡ್ಬೋದು ಅಥವಾ ನಿಮ್ಮ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಇಲ್ಲಿ ಅಲಂಕಾರಕ್ಕೆ ಹೆಚ್ಚಾಗಿ ಕಾಫಿ ಗಿಡಗಳನ್ನ, ಹಲವಾರು ವರ್ಷದ ಹಿಂದಿನ ಕಾಫಿ ಗಿಡಗಳನ್ನ ಯೂಸ್ ಮಾಡಿದ್ದಾರೆ. ಮತ್ತು ಬೇರೆ ಬೇರೆ ರೀತಿ ಪೇಂಟಿಂಗ್ಸ್ ಮಾಡಿಸಿದ್ದಾರೆ. ಅಷ್ಟೇ ಅಲ್ಲದೆ ಇಲ್ಲೊಂದು ಮಿರರ್ ಇದೆ. ಇದು ಹಳೆ ಕಾಲದ ಬಾಗಿಲಿನ ರೀತಿ ಇರುವಂಥ ಒಂದು ಮಿರರ್. ಈಗ ನೀವು 2 ಮತ್ತು 3 ಮೆಂಬರ್ಸ್ ಇರುವಂಥ ರೂಮ್ಸ್ನ ನೋಡಿದ್ದೀರಾ. ಹಾಗೆ ನೀವೇನಾದರೂ ಫ್ರೆಂಡ್ಸ್ ಜೊತೆ ಗ್ರೂಪ್ ಆಗಿ ಬಂದರೆ 10 ಮೆಂಬರ್ಸ್ ಆ ರೀತಿ ಏನಾದರೂ ಬಂದರೆ ಎಲ್ಲರೂ ಒಟ್ಟಿಗೆ ಇರಬೇಕು ಅಂದರೆ ಅದಕ್ಕೂ ಕೂಡ ಇಲ್ಲಿ ಫೆಸಿಲಿಟೀಸ್ ಇದೆ. ಓಕೆ, ಈಗ ಆಲ್ರೆಡಿ ಈಗಷ್ಟೇ ಯಾರೋ ವೆಕೇಟ್ ಮಾಡಿರೋದ್ರಿಂದ ಇನ್ನೂ ಇಲ್ಲಿ ಕವರ್ಸ್ ಎಲ್ಲ ಹಾಕಿಲ್ಲ, ವಾಶಿಗೆ ಹೋಗಿದೆ ಅಂತ ಅವರೇ ಹೇಳಿದರು. ಇನ್ನು ಫ್ಯಾಮಿಲಿ 5 ಮೆಂಬರ್ಸ್ 6 ಮೆಂಬರ್ಸ್ ಆ ಥರ ಇರೋರಿಗೂ ಅಷ್ಟೇ ಸಪ್ರೇಟ್ ರೂಮ್ ಫೆಸಿಲಿಟಿ ಇದೆ. ಅವರು ಕೂಡ ಬಂದರೆ ಇಲ್ಲಿ ಒಟ್ಟಿಗೆ ಇರ್ಬೋದು. ರೂಮ್ಸ್ ಎಲ್ಲ ನೋಡಿದ್ರಲ್ವಾ, ಎಲ್ಲ ರೂಮ್ಸು ಅಷ್ಟೇ ತುಂಬ ನೀಟಾಗಿ ಅಚ್ಚುಕಟ್ಟಾಗಿ ಇಟ್ಟಿದ್ದಾರೆ. ಹೊರಗಡೆನೂ ಅಷ್ಟೇ ಯಾವುದೇ ರೀತಿ ಗಲೀಜಾಗಿ ಏನೂ ಇಲ್ಲ, ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ಬಂದು ಸ್ಟೇ ಮಾಡಿದ್ರೆ ನಿಮಗೂ ಕೂಡ ಖಂಡಿತವಾಗ್ಲೂ ಇಷ್ಟ ಆಗ್ಬೋದು. ಓಕೆ, ಈಗ ರೂಮ್ಸ್ ಎಲ್ಲ ನೋಡಿದ್ರಿ. ಹಾಗೆ ನಾವಿವಾಗ ಡೈನಿಂಗ್ ಹಾಲ್ನ ನೋಡೋಣ. ಈ ಹಾಲಲ್ಲಿ ಬೇರೆ ಬೇರೆ ಈವೆಂಟ್ ಕೂಡ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಇಲ್ಲಿ ಎಲ್ಲ ರೀತಿ ಫುಡ್ ಫೆಸಿಲಿಟೀಸು ಇದೆ. ಅವರೇ ಸ್ವತಃ ಮನೆಯಲ್ಲಿ ಮಾಡಿಬಿಟ್ಟು ಫುಡ್ನ ಇಲ್ಲಿ ಸಪ್ಲೈ ಮಾಡ್ತಾರೆ. ನಿಮಗೆ ಮಲೆನಾಡಿನ ಸ್ಪೆಷಲ್ ಫುಡ್ಸ್ ಕೂಡ ಸಿಗುತ್ತೆ. ಡೈನಿಂಗ್ ಹಾಲ್ ಅಷ್ಟೇ ಅಲ್ಲದೆ ಪಾರ್ಟಿ ಹಾಲ್ ಕೂಡ ಹೌದು. ಕೆಲವೊಂದು ಪಾರ್ಟೀಸ್, ಬರ್ಡೇ ಪಾರ್ಟೀಸ್, ಇನ್ನು ಸಣ್ಣ ಸಣ್ಣ ಪಾರ್ಟೀಸು ಆ ಥರದ್ದೆಲ್ಲ ಈ ಹಾಲಲ್ಲಿ ನಡೆಯುತ್ತೆ. ಯಾವುದಾದ್ರೂ ಫಂಕ್ಷನ್ಸ್ ಆ ಥರ ಇದ್ದಾಗ ಈ ಡೈನಿಂಗ್ ಟೇಬಲ್ಸ್ನೆಲ್ಲ ರಿಮೂವ್ ಮಾಡಿ ಈ ಹಾಲ್ನ ಅರೇಂಜ್ ಮಾಡಿಕೊಡ್ತಾರೆ. ಹಾಗೆ ಸ್ಟೇಜ್ ಕೂಡ ಇಲ್ಲಿ ಅರೇಂಜ್ ಮಾಡಿಕೊಡ್ತಾರೆ. ಬಳಸಿರುವಂಥ ವುಡ್ನ ನೋಡ್ಬೋದು. ಇದೆಲ್ಲನೂ ಕಾಫಿ ಗಿಡದ ವುಡ್ಡು. ಆ್ಯಕ್ಚುಲಿ ಈ ಎಲ್ಲ ವುಡ್ಗೂ 150ಕ್ಕೂ ಹೆಚ್ಚು ವರ್ಷ ಆಗಿದೆ ಅಂತ ಅವರು ಹೇಳಿದರು. ಇದನ್ನೆಲ್ಲ ಅಲಂಕಾರಿಕವಾಗಿ ಇಲ್ಲಿ ಬಳಸಿದ್ದಾರೆ. ಇಲ್ಲಿ ನೀವು ಹಾಗೆ ಬಂದರೆ ಇಲ್ಲೊಂದು ನದಿ ಹರಿಯುತ್ತೆ, ಇದನ್ನು ಕೂಡ ನೀವು ನೋಡ್ಬೋದು. ಓಕೆ, ಕಿಚನ್ ಕೂಡ ಇಲ್ಲೇ ಇದೆ. ಅವರು ಬಿಸಿ ಬಿಸಿಯಾದ ಎಲ್ಲ ಅಡುಗೆನ ನಿಮಗೆ ಇಲ್ಲೇ ಮಾಡಿಕೊಡ್ತಾರೆ. ಇಲ್ಲೇ ಬಿಸಿ ಬಿಸಿಯಾಗಿ ಮಾಡಿ ತಕ್ಷಣ ಸರ್ವ್ ಮಾಡೋದ್ರಿಂದ ಆವಾಗಲೇ ನೀವು ಬಿಸಿ ಬಿಸಿಯಾಗಿ ತಿನ್ಬೋದು. ಕಿಚನ್ನು ಅಷ್ಟೇ ತುಂಬ ನೀಟಾಗಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಡೈನಿಂಗ್ ಹಾಲು ಕಮ್ ಈವೆಂಟ್ ಹಾಲು ಎರಡನ್ನೂ ನೋಡಿದ್ರಿ. ಹಾಗೆ ಕಿಚನ್ ಕೂಡ ನೋಡಿದ್ರಿ. ಇಲ್ಲಿ ಏನೇನು ಫುಡ್ ಸಿಗುತ್ತೆ ಅಂದರೆ ಮಲೆನಾಡಿನ ಸ್ಪೆಷಲ್ ಕಡುಬು, ನೀರು ದೋಸೆ, ಪತ್ರೊಡೆ ಇದೇನೇನಿದೆ ಇದು ನಿಮಗೆ ಬೆಳಗ್ಗೆ ಟೈಮಲ್ಲಿ ಸಿಗುತ್ತೆ. ಅದಷ್ಟೇ ಅಲ್ಲದೆ ನೀವು ಇಷ್ಟಪಡುವಂಥ ಪಲಾವ್, ಚಿತ್ರಾನ್ನ ಎಲ್ಲ ಥರ ಫುಡ್ಡು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಸಿಗುತ್ತೆ. ಇನ್ನು ಸಂಜೆಗೆ ಚಪಾತಿ, ಸಾಗು, ಅನ್ನ, ಸಾಂಬಾರು, ಮೊಸರು ಇದೆಲ್ಲನೂ ಸಿಗುತ್ತೆ.
ಇನ್ನು ಅಷ್ಟೇ ಅಲ್ಲದೆ ನಾನ್ ವೆಜ್ ಕೂಡ ಇದೆ. ಚಿಕನ್ ಗ್ರೇವಿ ಮತ್ತು ಫಿಶ್ ಫ್ರೈ, ಫಿಶ್ ಕರಿ ಇದೆಲ್ಲನೂ ನಾನ್ ವೆಜ್ ತಿನ್ನುವಂಥವ್ರಿಗೆ ಇದು ಸಿಗುತ್ತೆ. ಇಲ್ಲೇ ಅವರು ಬಿಸಿ ಬಿಸಿಯಾಗಿ ಮಾಡಿ ನಿಮಗೆ ಸರ್ವ್ ಮಾಡ್ತಾರೆ. ಇದಿಷ್ಟೇ ಅಲ್ಲದೆ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಹಪ್ಪಳ ಇದನ್ನು ಸೇರಿಗಿಟ್ಟಿದ್ದಾರೆ. ಇಲ್ಲೇ ಮಾಡುವಂತಹ ಒಂದು ಮೆಣಸಿನ್ಕಾಯಿ ಹಪ್ಪಳ. ಹಪ್ಪಳದ ಜೊತೆಯಲ್ಲಿ ಇದು ಅಪ್ಪೆ ಮಿಡಿ ಜ್ಯೂಸ್ ಅಂತ ಹೇಳ್ತೀವಿ. ಅಪ್ಪೆ ಮಿಡಿ ಅಂತ ಅಂದರೆ ಮಾವಿನಕಾಯಿ ನಾವೇನು ಉಪ್ಪಿನಕಾಯಿ ಹಾಕ್ತೀವಿ, ಆ ಮಾವಿನಕಾಯಲ್ಲಿ ಅದೊಂದು ವೆರೈಟಿ. ಅದನ್ನು ಕುದಿಸ್ಬಿಟ್ಟು ಅದನ್ನ ಜ್ಯೂಸನ್ನು ತೆಗೆದು ಅದನ್ನ ಸ್ಟೋರ್ ಮಾಡಿ ಇಟ್ಕೊಂಡಿರ್ತಾರೆ. ಅದನ್ನು ನಮಗೆ ಯಾವಾಗ ಬೇಕೋ ಆವಾಗ ಯೂಸ್ ಮಾಡ್ಕೋಬೋದು, ಅದು ಬೇಗ ಕೆಡಲ್ಲ. ಆ ಜ್ಯೂಸನ್ನ ನಾವು ತೊಗೊಂಡು ಸೂಪ್ ಮಾಡ್ಕೋಬೋದು ಅಥವಾ ಡಿಫ್ರೆಂಟಾಗಿ ಗೊಜ್ಜು ಆ ಥರ ಎಲ್ಲ ಮಾಡ್ಕೋಬೋದು. ಅದು ಕೂಡ ನಿಮಗೆ ರೆಡಿಯಾಗಿ ಇಲ್ಲಿ ಅವೈಲೇಬಲ್ ಇದೆ. ನೀವು ಬೇಕಾದರೆ ಪರ್ಚೇಸ್ ಮಾಡ್ಬೋದು. ಹಪ್ಪಳನೂ ಇರುತ್ತೆ ಮತ್ತು ಈ ಅಪ್ಪೆ ಮಿಡಿ ಜ್ಯೂಸ್ ಕೂಡ ಇದೆ. ಅದನ್ನು ಕೂಡ ನೀವು ಬೇಕಾದರೆ ಪರ್ಚೇಸ್ ಮಾಡ್ಕೊಳ್ಬೋದು. ಇನ್ನು ಫೈರ್ ಕ್ಯಾಂಪ್ ಹಾಕುವಂಥವ್ರಿಗೆ ಆ ಫೆಸಿಲಿಟಿ ಕೂಡ ಇದೆ. ನೈಟ್ ಟೈಮಲ್ಲಿ ಏನು ನೀವು ಫ್ರೆಂಡ್ಸ್ ಜೊತೆ ನೀವು ಇಲ್ಲಿ ಫೈರ್ ಕ್ಯಾಂಪ್ ಕೂಡ ಹಾಕ್ಬೋದು. ಇನ್ನು ಸಣ್ಣ ಮಕ್ಕಳಿಗೆ ಆಟ ಆಡಲಿಕ್ಕೆ ಇಲ್ಲಿ ಜೋಕಾಲಿ ಮತ್ತು ಸ್ಲೈಡ್ ಇದೆಲ್ಲ ಫೆಸಿಲಿಟಿ ಕೂಡ ಇದೆ. ಹಾಗೆ ನೀವು ಇಲ್ಲಿ ಬಂದರೆ ರೈನ್ ಡ್ಯಾನ್ಸ್ ಫೆಸಿಲಿಟಿ ಕೂಡ ಇದೆ. ಇಲ್ಲಿ ಮ್ಯೂಸಿಕ್ ಪ್ಲೇ ಮಾಡ್ತಾರೆ. ಏನು ಗ್ರೂಪ್ ಆಗಿ ಬಂದಾಗ ರೈನ್ ಡ್ಯಾನ್ಸ್ ಕೂಡ ಇಲ್ಲಿ ಮಾಡ್ಬೋದು. ಅದಕ್ಕೂ ಕೂಡ ಫೆಸಿಲಿಟಿ ಮಾಡಿದ್ದಾರೆ. ನೀವಿನ್ನೇನು ಜೂನ್ ಜುಲೈಯಲ್ಲಿ ಬಂದರೆ ಯಾವ ರೈನು ಆರ್ಟಿಫಿಷಿಯಲ್ ರೈನ್ ಬೇಕಾಗಲ್ಲ, ರಿಯಲ್ ರೈನೇ ಇರೋದ್ರಿಂದ ನೀವು ಆ ರೈನಲ್ಲೂ ಕೂಡ ಡ್ಯಾನ್ಸ್ ಮಾಡ್ಬೋದು. ಇನ್ನು ಮಕ್ಕಳಿಗೆ ಇದು ಆಡಲಿಕ್ಕೆ ಒಂದು ಪಜಲ್ ಟೈಪು ಈ ಥರನೂ ಇಟ್ಟಿದ್ದಾರೆ. ಇನ್ನು ಮರಗಳಿಗೆ ಬಂದರೆ ಇಲ್ಲಿ ತುಂಬ ವೆರೈಟಿ ಆಫ್ ಮರಗಳನ್ನ ನೆಟ್ಟಿದ್ದಾರೆ. ಫಸ್ಟು ಇಲ್ಲಿ ಕಾಣ್ತಾ ಇರೋದು ಇದು ಬಿಲ್ವಪತ್ರೆ ಮರ. ಹಾಗೆ ಇದು ಬಂದ್ಬಿಟ್ಟು ಬಟರ್ ಫ್ರೂಟ್ ಮರ. ಎಲ್ಲ ಥರ ಯೂಸ್ ಆಗುವಂತಹ ಮರಗಳನ್ನ ಇಲ್ಲಿ ತುಂಬ ನೆಟ್ಟಿದ್ದಾರೆ. ರುದ್ರಾಕ್ಷಿ ಅಂತ ತುಂಬ ಜನ ಯೂಸ್ ಕೂಡ ಮಾಡಿರ್ತಾರೆ, ಆ ಮರನೂ ಕೂಡ ಇಲ್ಲಿ ಬೆಳೆದಿದ್ದಾರೆ. ಇಲ್ಲಿ ಇರುವಂಥ ಪ್ರತಿಯೊಂದು ಮರನೂ ಎಲ್ಲ ಯೂಸ್ ಆಗುವಂಥ ಮರನೇ. ಒಳ್ಳೆ ಗಾಳಿ ಸಿಗುತ್ತೆ ನೀವು ಈ ಹೋಮ್ ಸ್ಟೇಗೆ ಬಂದರೆ. ಅಷ್ಟೇ ಅಲ್ಲದೆ ಇವರು ತರಕಾರಿ ಸಹ ಇಲ್ಲೇ ಸ್ವತಃ ಬೆಳೀತಾ ಇದ್ದಾರೆ. ಇಲ್ಲಿ ಬರೋವಂಥವರು ಪರ್ಚೇಸ್ ಕೂಡ ಮಾಡ್ಬೋದು. ಹಾಗೆ ಇಲ್ಲಿ ಅಡುಗೆಗೂ ಕೂಡ ಅದನ್ನೇ ಬಳಸ್ತಾರೆ. ನೀವು ಇಲ್ಲಿ ನೋಡ್ಬೋದು, ಇದು ಬಸ್ಲೆ. ಮಲೆನಾಡಿನಲ್ಲಿ ತುಂಬ ಸ್ಪೆಷಲ್ ಇದು. ತುಂಬ ಜನ ಇಷ್ಟಪಟ್ಟು ತಿಂತಾರೆ. ಈ ಬಸ್ಲೆನ ಹಾಕಿದ್ದಾರೆ. ಎಲ್ಲ ಆರ್ಗ್ಯಾನಿಕ್ ಆಗಿ ಬೆಳೀತಾ ಇದ್ದಾರೆ. ನಿಮಗೆ ಕಾಣ್ತಾ ಇರೋದು ತೊಂಡೆಕಾಯಿ ಚಪ್ರ. ಹಾಗೆ ಇದೇನಿದು ಕೆಳಗೆ ಹಾಕಿರೋದು? ಓಕೆ, ಇದು ಪಾಲಕ್ ಮತ್ತು ಹರವೆ ಸೊಪ್ಪು, ಅದು ರ್ಯಾಡಿಶ್. ಓಕೆ, ಸೌತೆಕಾಯಿ. ಓಕೆ, ಎಲ್ಲ ರೀತಿ ತರಕಾರಿನೂ ಆರ್ಗ್ಯಾನಿಕಲಿ ಬೆಳೀತಾ ಇದ್ದಾರೆ ಇಲ್ಲೇ. ನೋಡಿ, ಬಸಳೆ ಸೊಪ್ಪನ್ನು ತುಂಬ ಚೆನ್ನಾಗಿ ಆರ್ಗ್ಯಾನಿಕಲಿ ಬೆಳೆದಿದ್ದಾರೆ ಇಲ್ಲಿ. ಈಗ ಸದ್ಯಕ್ಕೆ ಕೆಲವೊಂದು ತರಕಾರಿ ಅಷ್ಟೇ ಹಾಕಿದ್ದಾರೆ. ಇವಾಗಷ್ಟೇ ಸ್ಟಾರ್ಟ್ ಮಾಡಿದ್ದೀವಿ ಅಂತ ಅಂದರು. ಇನ್ನೂ ತುಂಬ ಜಾಗ ಖಾಲಿ ಇರೋದ್ರಿಂದ ಬೇರೆ ಬೇರೆ ತರಕಾರಿನ ಹಾಕ್ತಾರೆ. ಇದು ಕೇರಳದ ಜೇನ. ಓಕೆ, ಇದಷ್ಟೇ ಅಲ್ಲದೆ ಇಲ್ಲಿ ಜೇನು ಸಾಕಣೆ ಟೈಪ್ ಕೂಡ ಮಾಡ್ತಾ ಇದ್ದಾರೆ. ನೋಡಿ, ಇದರಲ್ಲಿ ಆಲ್ರೆಡಿ ಜೇನಿದೆ. ಹುಳ ಬರ್ತಾ ಇದೆ ಅಲ್ವಾ? ಒಳಗಡೆ ತುಂಬ ಇದೆಯಾ? ಓಕೆ ಓಕೆ, ಯಾರಿಗೂ ಏನು ತೊಂದರೆ ಮಾಡಲ್ಲ ಅಲ್ಲ? ಎಷ್ಟು ಪೆಟ್ಟಿಗೆ ಇದೆ ಈ ಥರ? 4 ಬಾಕ್ಸ್ ಇದೆ. ಓಕೆ, ಒಂದು ರೀತಿಯಲ್ಲಿ ಜೇನು ಸಾಕಣೆ ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಇಲ್ಲಿ ಪ್ಲ್ಯಾಂಟಿಂಗ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವ್ರನ್ನ ಗಿಡಗಳನ್ನ ನೆಟ್ಟಿರೋರು ಸಹ ಇಲ್ಲೇ ಇದ್ದಾರೆ. ನಿಮಗೆ ಪರಿಚಯ ಮಾಡ್ಕೊಳ್ತೀನಿ. ಸರ್, ನಿಮ್ಮ ಹೆಸರು? ಶ್ರೀನಿವಾಸ್ ಅಂತ. ಇಲ್ಲಿ ಇದು ಗಾರ್ಡನಿಂಗ್ ಎಲ್ಲ ಮಾಡೋದು ನೀವೇನಾ? ಓಕೆ ಓಕೆ, ತುಂಬ ಚೆನ್ನಾಗಿದೆ ಸರ್. ಓಕೆ, ಎಲ್ಲ ಆರ್ಗ್ಯಾನಿಕಲಿ ಬೆಳಿತೀರಾ? ಓಕೆ ಓಕೆ, ಥ್ಯಾಂಕ್ ಯು ಸರ್. ಹಾಂ, ಇಲ್ಲೂ ಒಂದು ಜೇನು ಪೆಟ್ಟಿಗೆನ ಇಟ್ಟಿದ್ದಾರೆ. ಅವರು ಆಲ್ರೆಡಿ ಹೇಳಿದರು 4 ಪೆಟ್ಟಿಗೆ ಇದೆ ಅಂತ. ಅದರ ಪಕ್ಕದಲ್ಲಿ ಕಾಣ್ತಾ ಇರೋದು ನೀವು ತಿನ್ನುವಂತಹ ಅಂಜೂರ ಹಣ್ಣು. ನೋಡಿ, ಅಂಜೂರ ಮರ ಯಾರಾದರೂ ನೋಡದೇ ಇದ್ದರೆ ಇವಾಗ ನೋಡ್ಬೋದು. ಹೇಗೆ ಬುಡದಲ್ಲೇ ಹಣ್ಣು ಬೆಳ್ಕೊಂಡಿದೆ ಅಂತ ನೀವು ನೋಡ್ಬೋದು. ನೋಡಿ, ಇದು ಅಂಜೂರ ಮರ ಇದ್ದೀನಿ, ಹಾಗಾಗಿ ಕೇಳಿದೆ. ಹಾಂ, ಮಲೆನಾಡು ಅಂದರೆ ಹಾವಿದ್ದೇ ಇರುತ್ತೆ, ಅದು ಹೌದು. ಇದಿಷ್ಟೇ ಅಲ್ಲದೆ ಮಾವಿನ ಹಣ್ಣು, ಸಪೋಟ, ದಾಸವಾಳ, ದಾಳಿಂಬೆ, ಪಪ್ಪಾಯ ಎಲ್ಲ ರೀತಿ ಗಿಡನೂ ಇಲ್ಲಿ ಬೆಳೆದಿದ್ದಾರೆ. ಎತ್ತಿನ ಗಾಡಿಗಳೇ ಇವಾಗ ಕಾಣೋದಿಲ್ಲ, ಅದರಲ್ಲೂ ಒಂದು ಎತ್ತಿನ ಗಾಡಿನ ಇಲ್ಲಿ ನಿಲ್ಲಿಸಿದ್ದಾರೆ. ಇದು ಹೋಗ್ಲಿಕ್ಕಲ್ಲ, ಹಾಗೆ ಸುಮ್ಮನೆ ಶೋ ಆಗಿಡ್ಲಿಕ್ಕೋಸ್ಕರ ಇಲ್ಲಿ ಇಟ್ಟಿದ್ದಾರೆ. ಮೋಸ್ಟ್ ಇಂಪಾರ್ಟೆಂಟು, ನೀವು ನಾರ್ಮಲ್ ಆಗಿ ರೆಸಾರ್ಟ್ ಅಥವಾ ಎಲ್ಲಾದರೂ ಹೋದರೆ ನಿಮಗೆ ಸ್ವಿಮ್ಮಿಂಗ್ ಪೂಲ್ಗಳಿರುತ್ತೆ. ಬಟ್ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಇಲ್ಲ, ನಿಮಗೆ ನ್ಯಾಚುರಲ್ ಆಗಿ ಹರಿಯುವಂಥ ನದಿನೇ ಇದೆ.
ಬನ್ನಿ ಅಲ್ಲಿ ಕೂಡ ಇವಾಗ ಹೋಗೋಣ. ಇದು ಸೀತಾ ನದಿ. ಇಲ್ಲಿ ನೀವು ಸ್ವಿಮ್ ಮಾಡೋಕ್ಕಾಗಲ್ಲ, ಆದರೆ ನೀರಲ್ಲಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಈ ರಿವರಲ್ಲೂ ಕೂಡ ಸಖತ್ತಾಗಿ ಎಂಜಾಯ್ ಮಾಡ್ಬೋದು. ಮಕ್ಕಳಂತೂ ತುಂಬ ಇಷ್ಟಪಟ್ಟು ಎಂಜಾಯ್ ಮಾಡ್ತಾರೆ. ಇಲ್ಲಿ ನಿಮಗೆ ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ನೀವು ಈ ನದಿ ದಡದಲ್ಲಿ ಕೂತ್ಕೊಂಡು ನದಿ ನೀರು ಹರಿಯುವಂಥ ಸೌಂಡ್ನ ಕೇಳಿಸ್ಕೊಂಡು ಈ ಗ್ರೀನ್ ಆಗಿರೋ ಪರಿಸರ ನೋಡಿಕೊಂಡು ಸಖತ್ತಾಗಿ ಎಂಜಾಯ್ ಮಾಡ್ಬೋದು. ಮಕ್ಕಳು ಅಷ್ಟೇ ತುಂಬ ಎಂಜಾಯ್ ಮಾಡ್ತಾರೆ. ಬಟ್ ಮಳೆಗಾಲದಲ್ಲಿ ಸ್ವಲ್ಪ ನೀರಿನ ಲೆವೆಲ್ ಜಾಸ್ತಿ ಇರುತ್ತೆ. ಬಟ್ ನಾರ್ಮಲ್ ಆಗಿ ನೀವು ಸಮ್ಮರ್ ವೆಕೇಷನ್ ಆ ಟೈಮಲ್ಲೆಲ್ಲ ಬಂದರೆ ನೀರಿನ ಮಟ್ಟ ಇಷ್ಟೇ ಇರುತ್ತೆ. ಸೊ ಹಾಗಾಗಿ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ನೈಟ್ ಟೈಮಲ್ಲಿ ಒಳ್ಳೆ ಮ್ಯೂಸಿಕ್ ಜೊತೆ ಕಲರ್ಫುಲ್ ಆಗಿರೋ ಲೈಟ್ ನದಿ ನೀರಿಗೆ ಫೋಕಸ್ ಮಾಡ್ತಾರೆ. ಇನ್ನೂ ಕತ್ಲೆ ಆಗದೆ ಇರೋದ್ರಿಂದ ಇದು ನೀರಲ್ಲಿ ಫೋಕಸ್ ಆಗ್ತಾ ಇಲ್ಲ. ಇನ್ನೂ ಸ್ವಲ್ಪ ಕತ್ಲೆ ಆದರೆ ಈ ಲೈಟ್ಸ್ ಎಲ್ಲ ನೀರಲ್ಲಿ ಸಖತ್ತಾಗಿ ರಿಫ್ಲೆಕ್ಟ್ ಆಗುತ್ತೆ. ನೋಡಲಿಕ್ಕೆ ಸಖತ್ತಾಗಿ ತುಂಬ ಚೆನ್ನಾಗಿರುತ್ತೆ. ಇನ್ನು ನೈಟ್ ಟೈಮಲ್ಲಿ ಡಿಲೈಟ್ಫುಲ್ ಹೋಮ್ ಸ್ಟೇ ಹೇಗೆ ಲೈಟ್ಫುಲ್ಲಾಗಿ ಕಾಣಿಸುತ್ತೆ ಅಂತ ನೀವು ಇಲ್ಲಿ ನೋಡ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಏನೇನು ಫೆಸಿಲಿಟೀಸ್ ಇದೆ ಹಾಗೂ ಎಷ್ಟು ಚೆನ್ನಾಗಿದೆ ಈ ಹೋಮ್ ಸ್ಟೇ ಅಂತ ಹೇಳ್ಬಿಟ್ಟು. ನೀವೇನಾದರೂ ಇನ್ನೇನು ಸಮ್ಮರ್ ಬರ್ತಾ ಇದೆ, ಹಾಗಾಗಿ ಬುಕ್ಕಿಂಗ್ಸ್ ಎಲ್ಲ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ನೀವು ಮುಂಚಿತವಾಗಿ ಬುಕ್ಕಿಂಗ್ ಮಾಡ್ಕೋಬೋದು. ಆಲ್ರೆಡಿ ಅವರು ಯಾವ್ಯಾವ ವೆಬ್ಸೈಟಲ್ಲಿ ಬುಕ್ ಮಾಡ್ಬೋದು ಅಂತ ಹೇಳಿದ್ರು, makeMyTripBooking.com ಇದರಲ್ಲೆಲ್ಲ ಬುಕ್ ಮಾಡ್ಕೊಳ್ಬೋದು. ಅಷ್ಟೇ ಅಲ್ಲದೆ ನೀವು ಡೈರೆಕ್ಟ್ ಅವರ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಕೂಡ ಬುಕ್ಕಿಂಗ್ ಮಾಡ್ಕೋಬೋದು. ಅದೇ ಕಾಂಟ್ಯಾಕ್ಟ್ ನಂಬರ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೀವು ಆ ನಂಬರ್ಗೆ ಕಾಲ್ ಮಾಡಿ ಬುಕ್ಕಿಂಗ್ ಮಾಡ್ಕೊಳ್ಬೋದು. ಇನ್ನು ಅಡ್ರೆಸ್ ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ. ನೀವು ಆ ಅಡ್ರೆಸ್ಗೆ ನೀವು ಈಸಿಯಾಗಿ ಬರ್ಬೋದು. ಸೊ ಇವತ್ತಿನ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೀವೇನಾದರೂ ಚಿಕ್ಕಮಂಗ್ಳೂರನ್ನ ಸವಿಬೇಕು ಅಂತ ಇದ್ದರೆ ನೀವು ಖಂಡಿತವಾಗ್ಲೂ ಈ ಹೋಮ್ ಸ್ಟೇಗೆ ಬರಬೇಕು ಅಂತ ಹೇಳ್ತೀನಿ. ಇನ್ನೊಂದು ವಿಡಿಯೋ ಜೊತೆ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತೀನಿ. ಅಲ್ಲಿವರೆಗೂ ಬಾಯ್.